ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾರ್ತಿಕ್ ನಾಗರಾಜು ಮಾತಾಡ್ತಾ ಇರೋದು. ನೋಡಿ, ಸೋಷಿಯಲ್ ಸಬ್ಜೆಕ್ಟ್, ಸೋಷಿಯಲ್ ಸೈನ್ಸ್ ಇವತ್ತು ನಾವು ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸು. ಯಾರೆಲ್ಲ 2026 ಹಾಗೆ 2027 ಬೋರ್ಡ್ ಎಕ್ಸಾಮ್ ಬರೀತಾ ಇದ್ದಾರೋ, 10th ಸ್ಟೇಟ್ ಬೋರ್ಡ್ ಎಕ್ಸಾಮ್ ಬರೀತಾ ಇದ್ದಾರೋ ಅವ್ರಿಗೆ ವೆರಿ ಇಂಪಾರ್ಟೆಂಟ್. ಸೋಷಿಯಲಲ್ಲಿ ಹೇಗೆ 80 ಔಟ್ ಆಫ್ 80 ಏನು 80 ಔಟ್ ಆಫ್ 80 ಸ್ಕೋರ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, 20 ಮಾರ್ಕ್ಸಲ್ಲಿ 20 ಮಾರ್ಕ್ಸು ನಿಮ್ಮ ಇಂಟರ್ನಲ್, ನಿಮ್ಮ ಶಾಲೆಯಲ್ಲಿ 20 ಮಾರ್ಕ್ಸ್ ಕೊಡ್ತಾರೆ. ನೀವೇನು 80ಗೆ 80 ಹೇಗೆ ತೆಗೆಯೋದು ಅಂತ ನಾನು ಟಿಪ್ಸ್ ಕೊಡ್ತೀನಿ, ಓಕೆನಾ? ಈ ಟಿಪ್ಸನ್ನು ನೀವು ಯೂಸ್ ಮಾಡ್ಕೊಂಡಿದ್ದೆ ಆಯಿತು ಅಂತ ಹೇಳಿದ್ರೆ ಬೋರ್ಡ್ ಎಕ್ಸಾಮಲ್ಲಿ ಖಂಡಿತ 80ಗೆ 80 ಬಂದೇ ಬರುತ್ತೆ. ಏನಂತಕ್ಕಂದರೆ ನಾನು ಏನಂತಕ್ಕೆ ಇಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ದ ಅಡ್ವೆಂಟ್ ಆಫ್ ಯುರೋಪ್ಸ್ ಟು ಇಂಡಿಯಾ ನಾನು ಚಾಪ್ಟರ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ. ಈ ಚಾಪ್ಟ್ರಲ್ಲಿ ಏನೆಲ್ಲ ಓದಬೇಕು ಅಷ್ಟನ್ನು ಮಾತ್ರ ಓದಿದ್ರೆ ನೀವು 80ಗೆ 80 ಸ್ಕೋರ್ ಮಾಡ್ತೀರಾ. ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಹಂಗೇನೆ. ಇವಾಗ ನಾನು ಒಂದು ಚಾಪ್ಟರ್ ಮಾಡಿದೆ, ಯಾವುದು ದ ಅಡ್ವೆಂಟ್ ಆಫ್ ಯುರೋಪ್ಸ್ ಟು ಇಂಡಿಯಾ ಚಾಪ್ಟರ್ ಮಾಡಿದೆ. ಅದರಲ್ಲಿ ನಾನು 3 ಮಾರ್ಕ್ಸಿಗೆ ಒಂದು ಕ್ವಶನ್ ಬರುತ್ತೆ ಅಂದೆ. ಅದೇ ಥರ 33 ಚಾಪ್ಟರ್ ಇದೆ. ಸೋಷಲ್ ಎಷ್ಟು ಚಾಪ್ಟರ್ ಇದೆ? ದೇರ್ ಆರ್ 33 ಚಾಪ್ಟರ್ಸ್. 33 ಚಾಪ್ಟರ್ಸ್ ಇದೆ. ಆ 33 ಚಾಪ್ಟರ್ಸಲ್ಲೂ ಕೂಡ ಯಾವ್ಯಾವ ಕ್ವಶನ್ನು, ಲೈಕ್ 1 ಮಾರ್ಕ್ಸಿಗೆ ಎಷ್ಟು ಕ್ವಶನ್ ಬರುತ್ತೆ, 2 ಮಾರ್ಕ್ಸಿಗೆ ಎಷ್ಟು ಕ್ವಶನ್ ಬರುತ್ತೆ, 3 ಮಾರ್ಕ್ಸಿಗೆ ಎಷ್ಟು ಕ್ವಶನ್ ಬರುತ್ತೆ, 5 ಮಾರ್ಕ್ಸಿಗೆ ಎಷ್ಟು ಕ್ವಶನ್ ಬರುತ್ತೆ. ಅದೇ ಪ್ಯಾಟರ್ನಲ್ಲಿ ಓದಿದ್ದೆ ಆಯಿತು ಅಂತ ಹೇಳಿದ್ರೆ ನಮಗೆ 80 ಔಟ್ ಆಫ್ 80 ಸಿಗುತ್ತೆ, ಓಕೆನಾ? ನಾನಿವಾಗ ನೀವು ಟೆಕ್ಸ್ಟ್ ಬುಕ್ ತಗೊಳ್ಳಿ, ಟೆಕ್ಸ್ಟ್ ಬುಕ್ ತೆಗೀರಿ, ಟೆಕ್ಸ್ಟ್ ಬುಕ್ ತೆಗ್ದು ನಾನು ಚಾಪ್ಟರ್ ನೇಮ್ ಹೇಳ್ತೀನಿ, ಚಾಪ್ಟರ್ ನೇಮ್ ಹೇಳ್ತೀನಿ. ಆ ಚಾಪ್ಟರ್ ನೇಮಿಂದ ಎಷ್ಟು ಮಾರ್ಕ್ಸು ಕ್ವಶನ್ಸ್ ಬರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ, ಮಾರ್ಕ್ ಹಾಕೊಳ್ಳಿ, ಓಕೆನಾ? ಅದಾಗಿದ ತಕ್ಷಣ ಇವತ್ತು ನಾವು ಅಡ್ವೆಂಟ್ ಆಫ್ ಯುರೋಪ್ಸ್ ಟು ಇಂಡಿಯಾ ಚಾಪ್ಟರ್ ಮಾಡಿಕೊಟ್ಟಿದ್ದನಲ್ಲ, ಅದರಲ್ಲಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತೀನಿ. ಎಕ್ಸಾಮ್ಸ್ಗೆ ಈ ಕ್ವಶನ್ಸ್ ಬರಬಹುದು. ಇವಾಗ ನಾವೇನು ಮಾಡ್ತಾ ಇದ್ದೀವಿ, 10th HYT. ಏನು HYT ಅಂತ ಹೇಳಿದ್ರೆ ಹೈ ಹೀಲ್ಡಿಂಗ್ ಟಾಪಿಕ್. ನೋಡಿ, HYT ಅಂದರೆ ಏನು? ಹೈ ಹೀಲ್ಡಿಂಗ್ ಟಾಪಿಕ್ಸ್. ಈ ಹೈ ಹೀಲ್ಡಿಂಗ್ ಟಾಪಿಕ್ಸ್ನ ನಾನು ನಿಮಗೆ ಕೊಡ್ತೀನಿ, ಇದು ಕ್ವಶನ್ ಓದ್ಕೊಳ್ಳಿ ಅಂತ. ಬೋರ್ಡ್ ಎಕ್ಸಾಮ್ ಬಂದೇ ಬರುತ್ತೆ ಆ ಕ್ವಶನ್ಸ್. ತುಂಬ ನಿರೀಕ್ಷೆ ಇಟ್ಕೊಂಡಿರಿ, ಯಾಕಂದರೆ ನಾನು ಪ್ರಿಡಿಕ್ಟ್ ಮಾಡಿ ಹೇಳ್ತಾ ಇರ್ತೀನಿ ಯಾವ ಕ್ವಶನ್ಸ್ ಬರುತ್ತೆ ಬೋರ್ಡ್ ಎಕ್ಸಾಮ್ಗೆ ಅಂತ. ಆ ಕ್ವಶನ್ಸ್ ಬಂದೇ ಬರುತ್ತೆ. ಅದಕ್ಕೆ ನಾವು HYT ಕ್ಲಾಸಸ್ ಅಂತ ಮಾಡ್ತೀವಿ. ಇವಾಗ ಫಾರ್ ಎಕ್ಸಾಂಪಲು ನಾವು ಲೆಸನ್ ಎಕ್ಸ್ಪ್ಲೇನ್ ಮಾಡಾದ್ಮೇಲೆ HYT ಹೈ ಹೀಲ್ಡಿಂಗ್ ಟಾಪಿಕ್ ಕ್ಲಾಸಸ್ನ ನಾವು ಮಾಡ್ತೀನಿ, ಓಕೆನಾ? ಅದು ಮಾಡಿದ್ರೆ ಏನು ಉಪಯೋಗ ಅಂತ ಹೇಳಿದ್ರೆ ನಿಮ್ಮ ಬೋರ್ಡ್ ಎಕ್ಸಾಮ್ ಆ ಕ್ವಶನ್ಸ್ ಬರುತ್ತೆ. ಅದಕ್ಕೋಸ್ಕರ ನಾನು ಆ ಕ್ವಶನ್ಸ್ನ ಪರ್ಫೆಕ್ಟಾಗಿ ನಿಮಗೆ ಹೇಳ್ತೀನಿ, ಯಾವ ಕ್ವಶನ್ಸ್ ಬರುತ್ತೆ, ನೀವು ಆ ಕ್ವಶನ್ಸ್ನ ಯಾವ ಥರ ಪಾಯಿಂಟ್ ಹಾಕಿ ಓದಬೇಕು ಅಂತ ಸಹ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ. ಇವಾಗ ನೀವು ಟೆಕ್ಸ್ಟ್ ಬುಕ್ ತೊಗೊಳ್ಳಿ, ಟೆಕ್ಸ್ಟ್ ಬುಕ್ಕಲ್ಲಿ ತೊಗೊಂಡು ನಾನು ಪ್ರತಿ ಚಾಪ್ಟ್ರಲ್ಲೂ ಎಷ್ಟು ಮಾರ್ಕ್ಸಿಗೆ ಬೋರ್ಡ್ ಎಕ್ಸಾಮಲ್ಲಿ ಕೇಳ್ತಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಚಾಪ್ಟರ್ ನೋಡಿ, ದ ಅಡ್ವೆಂಟ್ ಆಫ್ ಯುರೋಪ್ಸ್ ಟು ಇಂಡಿಯಾ, ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಈ ಚಾಪ್ಟ್ರಲ್ಲಿ 3 ಮಾರ್ಕ್ಸ್ಗೆ ಒಂದು ಕ್ವಶನ್ ಬಂದೇ ಬರುತ್ತೆ. ನೋಡಿ, ಇಷ್ಟೇ ಈ ಚಾಪ್ಟ್ರಲ್ಲಿ, ಇನ್ನೇನು ಕೇಳಲ್ಲ. ಇದು ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಸರ್ಕಾರದಿಂದ ಕೊಟ್ಟಿದ್ದಾರೆ ಬ್ಲೂ ಪ್ರಿಂಟು. ಇದು ಸರ್ಕಾರದವರು ಬ್ಲೂ ಪ್ರಿಂಟು ಲಾಸ್ಟ್ ಇಯರ್ ಕೊಟ್ಟಿದ್ದಾರೆ. ಈ ಇಯರ್ ಏನು ಚೇಂಜ್ ಆಗಲ್ಲ, ಈ ಇಯರ್ ಇದೇ ಥರ ಇರುತ್ತೆ. ಏನೋ 1% ಅಲ್ಲಿ ಇಲ್ಲಿ ಚೇಂಜ್ ಆಗ್ಬೋದು ಅಷ್ಟೇ, ತಲೆ ಕೆಡ್ಸ್ಕೋಬೇಡಿ. ಫಸ್ಟು ನೋಡಿ, ದ ಅಡ್ವೆಂಟ್ ಆಫ್ ಯುರೋಪ್ಸ್ ಟು ಇಂಡಿಯಾ 3 ಮಾರ್ಕ್ಸ್ಗೆ ಒಂದು ಕ್ವಶನ್ಸ್ ಬಂದೇ ಬರುತ್ತೆ. ಇಲ್ಲಿ ನೋಡಿ, 2 ಮಾರ್ಕ್ಸ್ಗೆ ಓದೋ ಅವಶ್ಯಕತೆ ಇಲ್ಲ, 1 ಮಾರ್ಕ್ಸ್ಗೆ ಓದೋ ಅವಶ್ಯಕತೆ ಇಲ್ಲ, 4 ಮಾರ್ಕ್ಸ್ಗೆ ಓದೋ ಅವಶ್ಯಕತೆ ಇಲ್ಲ, 5 ಮಾರ್ಕ್ಸ್ಗೆ ಓದೋ ಅವಶ್ಯಕತೆ ಇಲ್ಲ. ಈ ಥರನೇ ನೀವು ಓದಬೇಕು. ಇದು ಸರ್ಕಾರದವರು ಕೊಟ್ಟಿರುವಂತಹ ಬ್ಲೂ ಪ್ರಿಂಟು. ಈ ಥರ ಓದಿದ್ರೆ ಮಾತ್ರ ನಿಮಗೆ ಉಪಯೋಗ ಆಗುತ್ತೆ, ಓಕೆನಾ? ಬನ್ನಿ ಇವಾಗ ನಾವು 2ನೇ ಚಾಪ್ಟರ್ ನೋಡೋಣ. ದ ಎಕ್ಸ್ಟೆನ್ಷನ್ ಆಫ್ ದ ಬ್ರಿಟಿಷ್ ರೂಲ್, ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಈ ಪಾರ್ಟಿಂದ ನಿಮಗೆ 2 ಮಾರ್ಕ್ಸಿಂದ, ಈ ಚಾಪ್ಟರಿಂದ ನಿಮಗೆ 2 ಮಾರ್ಕ್ಸಿಂದ ಒಂದು ಕ್ವಶನ್ ಬರುತ್ತೆ. ಈ ಚಾಪ್ಟರಿಂದ ಎಷ್ಟು? 2 ಮಾರ್ಕ್ಸಿಂದ ಒಂದು ಕ್ವಶನ್ಸ್ ಬರುತ್ತೆ, ಓಕೆನಾ? ಹಾಗೇನೆ ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಈ ಪಾರ್ಟಿಂದ ನಿಮಗೆ ನೋಡಿ 1 ಮಾರ್ಕಿಂದ ಒಂದೇ ಕ್ವಶನ್, 1 ಮಾರ್ಕಿಂದ ಒಂದು ಕ್ವಶನ್ ಬರುತ್ತೆ, ಓಕೆನಾ? ನೆಕ್ಸ್ಟ್ ನೋಡಿ, ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಆ್ಯಂಡ್ ಒಡೆಯರ್ಸ್ ಆಫ್ ಮೈಸೂರು, ಮೈಸೂರಿನ ಒಡೆಯರು ಮತ್ತು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು. ಈ ಪಾಠದಿಂದ ನಿಮಗೆ 1 ಮಾರ್ಕ್ಸಿಂದ ಒಂದು ಕ್ವಶನ್ ಬರುತ್ತೆ. ನೋಡಿ, 1 ಮಾರ್ಕ್ಸಿಂದ ಒಂದು ಕ್ವಶನ್, ಹಾಗೇನೆ 4 ಮಾರ್ಕ್ಸಿಂದ ಒಂದು ಕ್ವಶನ್ ಬರುತ್ತೆ. 1 ಮಾರ್ಕ್ಸಿಂದ ಒಂದು ಕ್ವಶನ್ನು, 4 ಮಾರ್ಕ್ಸಿಂದ ಒಂದು ಕ್ವಶನ್. ಇಲ್ಲಿ 2 ಕ್ವಶನ್ ಬಂತು. ಯಾವ ಚಾಪ್ಟರ್ ಇದು? ಮೈಸೂರಿನ ಒಡೆಯರು ಮತ್ತು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು. ಈ ಚಾಪ್ಟರಿಂದ ಹೈಯೆಸ್ಟ್ ಮಾರ್ಕ್ಸ್, 1 ಮಾರ್ಕ್ಸಿಂದ ಒಂದು ಕ್ವಶನ್ ಬಂದರೆ 4 ಮಾರ್ಕ್ಸಿಂದ ಒಂದು ಕ್ವಶನ್ ಬರುತ್ತೆ. ಹಾಗೇನೆ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್, ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು, 3 ಮಾರ್ಕ್ಸ್ ಒಂದು ಕ್ವಶನ್ ಫಿಕ್ಸ್. ಏನು 12-13 ಟಾಪಿಕ್ಸ್ ಇದೆ ಅಷ್ಟೇ, ಅದರಲ್ಲಿ ಒಂದು ಕ್ವಶನ್ ಫಿಕ್ಸ್, ಓಕೆನಾ? ಇಷ್ಟು 3 ಅಂಕಕ್ಕೆ ಒಂದು ಕ್ವಶನ್ ಕೇಳ್ತಾರೆ.
ಸಿಂಪಲ್. ನೀವು ಇದೇ ಥರ ಓದಬೇಕು. ಇದೇ ಥರ ಓದಿದ್ರೆ ಮಾತ್ರ ಸೋಷಲ್ 80ಗೆ 80 ಸ್ಕೋರ್ ಮಾಡ್ತೀರಾ. ಸಮಾಜದಲ್ಲಿ ನೀವು 80ಕ್ಕೆ 80 ಅಂಕಿಗಳನ್ನ ತೆಗಿತೀರ. ಓಕೆನಾ. ನೆಕ್ಸ್ಟ್ ನೋಡಿ, ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಓಕೆನಾ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857. ಎಷ್ಟು? ಇಲ್ಲೂ ಅಷ್ಟೇ 3 ಮಾರ್ಕ್ಸ್ ಒಂದು ಕ್ವಶನ್ ಮಾರ್ಕ್ ಮಾಡ್ಕೋಬೇಕು. ಟೆಕ್ಸ್ಟ್ ಬುಕ್ಸಲ್ಲಿ ನೀವು ನಾನು ಹೇಳಿದ್ನ 3 ಮಾರ್ಕ್ಸಲ್ಲಿ ಒಂದು ಕ್ವಶನ್ ಕೇಳ್ತಾರೆ ಈ ಚಾಪ್ಟ್ರಲ್ಲಿ. ಓಕೆನಪ್ಪ. ನೆಕ್ಸ್ಟು ದ ಫ್ರೀಡಮ್ ಸ್ಟ್ರಗಲ್, ಸ್ವಾತಂತ್ರ್ಯ ಹೋರಾಟ. ಇಲ್ಲಿ 4 ಮಾರ್ಕ್ಸಿಗೆ ಒಂದು ಕ್ವಶನ್ ಕೇಳ್ತಾರೆ. ಹೈಯೆಸ್ಟ್ ಇದೆ ನೋಡಿ, 4 ಮಾರ್ಕ್ಸಿಗೆ ಒಂದು ಕ್ವಶನ್ ಕೇಳೋದು. 4 ಅಂಕಿ ಮಾರ್ಕ್ಸದು ಒಂದು ಪ್ರಶ್ನೆ ಬಂತು ಇಲ್ಲಿ, ದ ಫ್ರೀಡಮ್ ಸ್ಟ್ರಗಲ್, ಸ್ವಾತಂತ್ರ್ಯ ಹೋರಾಟದಲ್ಲಿ. ಓಕೆನಾ. ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯೋತ್ತರ ಭಾರತ. ಓಕೆನಾ. ಈ ಪಾಠದಿಂದ 2 ಮಾರ್ಕ್ಸ್ದು ಒಂದು ಕ್ವಶನ್ ಬರುತ್ತೆ. 2 ಮಾರ್ಕ್ಸ್ಗೆ ಒಂದು ಕ್ವಶನ್ ಬರುತ್ತೆ. 2 ಮಾರ್ಕ್ಸ್ಗೆ ಒಂದು ಕ್ವಶನ್ ಬಂದೇ ಬರುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ, ವರ್ಲ್ಡ್ ವಾರ್ ಆ್ಯಂಡ್ ಇಂಡಿಯನ್ಸ್ ರೋಲ್. ವರ್ಲ್ಡ್ ವಾರ್ ಆ್ಯಂಡ್ ಇಂಡಿಯನ್ಸ್ ರೋಲಲ್ಲಿ 1 ಮಾರ್ಕ್ಸ್ಗೆ 2 ಕ್ವಶನ್ ಬರುತ್ತೆ. ಇಲ್ಲ, 1 ಮಾರ್ಕ್ಸ್ ಇವೆಲ್ಲ 1 ಮಾರ್ಕ್ಸ್ಗೆ 2 ಕ್ವಶನ್ ಬರುತ್ತೆ. ಇಷ್ಟು ಇಂಪಾರ್ಟೆಂಟ್ ಹಿಸ್ಟ್ರಿಲಿ. ಇವಾಗ ಹಿಸ್ಟ್ರಿ ನೋಡಿದ್ವಿ ನಾವು. ಇವಾಗ ರಾಜ್ಯಶಾಸ್ತ್ರ ನೋಡೋಣ, ಪೊಲಿಟಿಕಲ್ ಸೈನ್ಸಲ್ಲಿ ನೋಡೋಣ. ಓಕೆನಾ. ಅಲ್ಲೇ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಇಂಡೆಕ್ಸ್ ಪೇಜಲ್ಲಿ ಸೈಡಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ನೋಡಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಇಂಟ್ರಡಕ್ಷನ್, ಸಾರ್ವಜನಿಕ ಆಡಳಿತ ಒಂದು ಪರಿಚಯ. ಈ ಪಾಠದಿಂದ ನಿಮಗೆ 2 ಮಾರ್ಕ್ಸಿಂದ ಒಂದು ಕ್ವಶನ್ ಬರುತ್ತೆ. ಏನೋ 2 ಮಾರ್ಕ್ಸಿಂದ ಒಂದು ಕ್ವಶನ್ ಬರುತ್ತೆ. ಟೆಕ್ಸ್ಟ್ ಬುಕ್ಕಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ನೋಡಿ, ಚಾಲೆಂಜಸ್ ಆ್ಯಂಡ್ ಇಂಡಿಯಾ ಆ್ಯಂಡ್ ದೇರ್ ರೆಮಿಡೀಸ್. ಈ ಪಾಠದಿಂದ ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು. ಈ ಪಾಠದಿಂದ ನಿಮಗೆ 4 ಮಾರ್ಕ್ಸಿಗೆ ಒಂದು ಕ್ವಶನ್ ಬರುತ್ತೆ. ಓಕೆ. ನೆಕ್ಸ್ಟು ಇಂಡಿಯನ್ಸ್ ಫಾರಿನ್ ಪಾಲಿಸಿ ಆ್ಯಂಡ್ ದ ಗ್ಲೋಬಲ್ ಚಾಲೆಂಜಸ್, ಭಾರತದ ವಿದೇಶಾಂಗ ನೀತಿ ಹಾಗೂ ಜಾಗತಿಕ ಸವಾಲುಗಳು. ಈ ಪಾಠದಿಂದ ನಿಮ್ಗೆ 4 ಮಾರ್ಕ್ಸಿಗೆ ಒಂದು ಕ್ವಶನ್ ಬರುತ್ತೆ. ಎಷ್ಟು? 4 ಮಾರ್ಕ್ಸಿಂದ ಒಂದು ಪ್ರಶ್ನೆ ಬರುತ್ತೆ. ಇದು ಇಂಪಾರ್ಟೆಂಟ್. ನೀವು ಇದೇ ರೀತಿಯಲ್ಲಿ ಓದಬೇಕು. ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತೀನಿ. 4 ಮಾರ್ಕ್ಸಿಗೆ ಒಂದು ಕ್ವಶನ್ ಬರುತ್ತಲ್ವಾ, ಯಾವ್ದು ಬರ್ಬೋದು ಸಹ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅರ್ಥ ಆಗ್ತಿದೆಯಾ? ಅದಕ್ಕೆ ಫಸ್ಟು ಗುರುತಾಕೊಬಿಡಿ ನೀವು. ನೆಕ್ಸ್ಟ್ ಪಾಠ, ವರ್ಲ್ಡ್ ಆರ್ಗನೈಸೇಷನ್, ಜಾಗತಿಕ ಸಂಸ್ಥೆಗಳು. ಒಂದು ಪ್ರಶ್ನೆ, 1 ಅಂಕಿಯಿಂದ 2 ಪ್ರಶ್ನೆ ಕೇಳ್ತಾರೆ. 1 ಮಾರ್ಕ್ಸಿಂದ 2 ಕ್ವಶನ್ ಬರುತ್ತೆ ನೋಡಿ. 1 ಮಾರ್ಕ್ಸಿಂದ 2 ಕ್ವಶನ್. ಅರ್ಥ ಆಗ್ತಿದೆಯಾ? ಓಕೆ. ನೆಕ್ಸ್ಟು ಸಮಾಜಶಾಸ್ತ್ರ, ಸೋಷಿಯಾಲಜಿ, ಸೋಷಿಯಲ್ ಸ್ಟ್ರಾಟಿಫಿಕೇಶನ್, ಸಾಮಾಜಿಕ ಸ್ತರವಿನ್ಯಾಸ. ಒಂದೇ ಮಾರ್ಕ್ಸ್. ಒಂದು ಪ್ರಶ್ನೆ 1 ಮಾರ್ಕ್ಸ್, ಒಂದು ಪ್ರಶ್ನೆ 1 ಮಾರ್ಕ್ಸ್. ಇದು ಇಂಪಾರ್ಟೆಂಟ್ ಅಷ್ಟೇ. ನೆಕ್ಸ್ಟ್ ನೋಡಿ, ವರ್ಕ್ ಆ್ಯಂಡ್ ಎಕನಾಮಿಕ್ ಲೈಫ್, ದುಡಿಮೆ ಮತ್ತು ಆರ್ಥಿಕ ಜೀವನ. 3 ಮಾರ್ಕ್ಸಿಗೆ ಒಂದು ಕ್ವಶನ್ ಕೇಳ್ತಾರೆ. ಮಾರ್ಕ್ ಮಾಡ್ಕೋತಾ ಇರ್ಬೇಕು ನೀವು ಬೇಗ. ನೆಕ್ಸ್ಟ್ ನೋಡಿ, ಕಲೆಕ್ಟಿವ್ ಬಿಹೇವಿಯರ್ ಆ್ಯಂಡ್ ಪ್ರೊಟೆಸ್ಟ್, ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು. ಒಂದು ಪ್ರಶ್ನೆಗೆ 2 ಮಾರ್ಕ್ಸ್ ಬರುತ್ತೆ. ಒಂದು ಕ್ವಶನ್ನಲ್ಲಿ 2 ಪ್ರಶ್ನೆ ಕೇಳ್ತಾರೆ ಇದರಲ್ಲೇನೆ. ನೆಕ್ಸ್ಟ್ ನೋಡಿ, ಸೋಷಿಯಲ್ ಚಾಲೆಂಜಸ್, 2 ಮಾರ್ಕ್ಸಿಗೆ ಒಂದು ಕ್ವಶನ್ ಬರುತ್ತೆ. ನೆಕ್ಸ್ಟ್ ನೋಡ್ಕೊಳ್ಳಿ, ಭೂಗೋಳಶಾಸ್ತ್ರ, ಜಿಯೋಗ್ರಫಿ. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸು. ಅಂದರೆ ವೆಯ್ಟೇಜ್ ಇದರಲ್ಲಿ ಜಾಸ್ತಿ ಇದೆ. ಹಿಸ್ಟ್ರಿ ಮತ್ತು ಜಿಯೋಗ್ರಫಿಲೇ ವೆಯ್ಟೇಜ್ ಜಾಸ್ತಿ ಇರೋದು. ಓಕೆನಾ. ಫಸ್ಟು ಇಂಡಿಯನ್ ಜಿಯೋಗ್ರಫಿಕಲ್ ಪೊಸಿಷನ್ ಆ್ಯಂಡ್ ಫಿಸಿಕಲ್ ಫೀಚರ್ಸ್, ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು. 5 ಮಾರ್ಕ್ಸಿಗೆ 2 ಕ್ವಶನ್ ಬರುತ್ತೆ. ಅದೇ ಮ್ಯಾಪ್ ಎಲ್ಲಿ ಓದ್ಬೇಕು ನೀವು? ಮ್ಯಾಪ್ ಯಾವ ಚಾಪ್ಟ್ರಿಂದ ಓದ್ತೀರಾ? ಈ ನೋಡಿ, 2 ಮ್ಯಾಪ್ ಕೇಳ್ತಾನೆ, 2 ಕ್ವಶನ್ ಬಂದೇ ಬರುತ್ತೆ. ಅದು 5 ಮಾರ್ಕ್ಸು. ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು. ಓಕೆನಾ. ಇಂಪಾರ್ಟೆಂಟ್ ಇದು. ನೆಕ್ಸ್ಟು ಇಂಡಿಯನ್ ಸೀಸನ್ಸು, ಭಾರತದ ಋತುಗಳು. 1 ಮಾರ್ಕ್ಸಿಗೆ ಒಂದೇ ಕ್ವಶನ್ನು. 1 ಕ್ವಶನ್ಗೆ 1 ಮಾರ್ಕ್ಸು. ನೆಕ್ಸ್ಟು ಇಂಡಿಯನ್ ಸಾಯಿಲು, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಈ ಕ್ವಶನ್ ಯಾವ್ದು ಬರುತ್ತೆ ಅಂತ ಸಹ ನಾನು ಹೇಳ್ತೀನಿ. 4 ಮಾರ್ಕ್ಸ್ಗೆ 1 ಕ್ವಶನ್ ಬರುತ್ತೆ, ಫಿಕ್ಸ್ಡ್ ಇದರಲ್ಲಿ. ಓಕೆನಾ. ನೆಕ್ಸ್ಟ್ ನೋಡಿ, ಇಂಡಿಯನ್ ಫಾರೆಸ್ಟ್ ರಿಸೋರ್ಸು, ಭಾರತದ ಅರಣ್ಯ ಸಂಪತ್ತು. ಇದು ಅಷ್ಟೇ 3 ಮಾರ್ಕ್ಸಿಗೆ 1 ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ ನೋಡಿ, ಇಂಡಿಯನ್ ವಾಟರ್ ರಿಸೋರ್ಸು, ಭಾರತದ ಜಲ ಸಂಪನ್ಮೂಲ. 2 ಮಾರ್ಕ್ಸಿಂದ 1 ಕ್ವಶನ್ ಬರುತ್ತೆ. ಬೇಗ ಮಾರ್ಕ್ ಮಾಡ್ಕೋತಾ ಇರ್ಬೇಕು ನೀವು. ನೆಕ್ಸ್ಟ್ ನೋಡಿ, ಇಂಡಿಯಾ ಲ್ಯಾಂಡ್ ಯೂಸ್ ಆ್ಯಂಡ್ ಅಗ್ರಿಕಲ್ಚರ್, ಭಾರತದ ಭೌಗೋಳಿಕ ಹಾಗೂ ಕೃಷಿ. ಇದರಿಂದ 2 ಅಂಕಿಯಿಂದ 1 ಪ್ರಶ್ನೆ ಬಂದೇ ಬರುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ, ಇಂಡಿಯಾ ಮಿನರಲ್ ಆ್ಯಂಡ್ ಪವರ್ ರಿಸೋರ್ಸ್, ಭಾರತದ ಖನಿಜ ಹಾಗೂ ಶಕ್ತಿ ಸಂಪನ್ಮೂಲ. 5 ಮಾರ್ಕ್ಸಿಂದ 1 ಕ್ವಶನ್. 5 ಮಾರ್ಕ್ಸ್ ಏನೇ ಕೇಳಿದ್ರು ಮ್ಯಾಪ್. ಅದು 5 ಮಾರ್ಕ್ಸಿಗೆ ಏನೇ ಕೇಳಿದ್ರು ಮ್ಯಾಪ್. ಓಕೆನಾ. ನೆಕ್ಸ್ಟ್ ನೋಡಿ, ಇಂಡಿಯಾ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್, ಭಾರತದ ಸಾರಿಗೆ ಹಾಗೂ ಸಂಪರ್ಕ. ಇದರಲ್ಲಿ 5 ಮಾರ್ಕ್ಸಿಂದ 1 ಕ್ವಶನ್ ಬರುತ್ತೆ. 5 ಮಾರ್ಕ್ಸಿಂದ 1 ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ ನೋಡಿ, ಇಂಡಿಯನ್ ಮೇಜರ್ ಇಂಡಸ್ಟ್ರೀಸ್, ಭಾರತದ ಪ್ರಮುಖ ಕೈಗಾರಿಕೆಗಳು. 5 ಮಾರ್ಕ್ಸಿಂದ 1 ಕ್ವಶನ್ ಬರುತ್ತೆ. ಮ್ಯಾಪ್ನ ನೀವು ಕಾನ್ಸಂಟ್ರೇಟ್ ಮಾಡಿ ಓದಿ, ಮ್ಯಾಪ್ ಬರಬಹುದು. ಇಂಡಿಯನ್ ನ್ಯಾಚುರಲ್ ಡಿಸಾಸ್ಟರ್, ಭಾರತದ ನೈಸರ್ಗಿಕ ವಿಕೋಪಗಳು. 3 ಮಾರ್ಕ್ಸಿಂದ 1 ಕ್ವಶನ್ ಬರುತ್ತೆ. ಏನು ಹೇಳಿ? 3 ಮಾರ್ಕ್ಸಿಂದ 1 ಕ್ವಶನ್ ಬರುತ್ತೆ. ನೆಕ್ಸ್ಟು ಎಕನಾಮಿಕ್ಸ್, ಅರ್ಥಶಾಸ್ತ್ರ, ಎಕನಾಮಿ ಆ್ಯಂಡ್ ಗವರ್ನಮೆಂಟು.
ಅರ್ಥವ್ಯವಸ್ಥೆ ಮತ್ತು ಸರ್ಕಾರ, ಅರ್ಥವ್ಯವಸ್ಥೆ ಮತ್ತು ಸರ್ಕಾರ 2 ಮಾರ್ಕ್ಸಿಂದ ಒಂದು ಕ್ವಶನ್ ಬರುತ್ತೆ, ಬರ್ಕೊಳ್ರಿ ಬೇಗ ಬೇಗ. ನೆಕ್ಸ್ಟ್ ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣಾಭಿವೃದ್ಧಿ, ಇದರಲ್ಲಿ 1 ಮಾರ್ಕ್ಸಿಂದ ಒಂದು ಕ್ವಶನ್ ಕೇಳಿದ್ರೆ 3 ಮಾರ್ಕ್ಸಿಂದ ತಿರ್ಗಾ ಒಂದು ಕ್ವಶನ್ ಕೇಳ್ತಾರೆ. 1 ಮಾರ್ಕ್ಸಿಂದ ಒಂದು ಕ್ವಶನ್, 3 ಮಾರ್ಕ್ಸಿಂದ ಒಂದು ಕ್ವಶನ್, ಬರ್ಕೊಳ್ರಿ ಬೇಗ. ನೆಕ್ಸ್ಟ್ ಪಬ್ಲಿಕ್ ಫೈನಾನ್ಸ್ ಅಂಡ್ ಬಜೆಟ್, ನೋಡಿ ಈ ಚಾಪ್ಟರಿಂದ 1 ಮಾರ್ಕ್ಸ್ ಒಂದೇ ಕ್ವಶನ್. ಸಾರ್ವಜನಿಕ ಹಣಕಾಸು ಹಾಗೂ ಆಯವ್ಯಯ, ಓಕೆನಾ, 1 ಮಾರ್ಕ್ಸಿಂದ ಒಂದು ಕ್ವಶನ್. ಬಿಸ್ನೆಸ್ ಸ್ಟಡೀಸು, ವ್ಯವಹಾರ ಅಧ್ಯಯನದಲ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್, ಬ್ಯಾಂಕ್ ವ್ಯವಹಾರಗಳು 3 ಮಾರ್ಕ್ಸಿಂದ ಒಂದು ಕ್ವಶನ್ನು, ಹಾಗೇನೆ 1 ಮಾರ್ಕ್ಸಿಂದ ಒಂದು ಕ್ವಶನ್, ಓಕೆನಾ. ನೆಕ್ಸ್ಟ್ ನೋಡಿ ಎಂಟರ್ಪ್ರಿನರ್ಶಿಪ್, ಇದರಲ್ಲಿ ಉದ್ಯಮಶೀಲತೆ, 1 ಪ್ರಶ್ನೆ 1 ಮಾರ್ಕು, 1 ಪ್ರಶ್ನೆ 1 ಅಂಕ, ಓಕೆನಾ. ಕನ್ಸ್ಯೂಮರ್ ಎಜುಕೇಷನ್ ಆ್ಯಂಡ್ ಪ್ರೊಟೆಕ್ಷನ್ಸು, ಕನ್ಸ್ಯೂಮರ್ ಎಜುಕೇಷನ್ ಆ್ಯಂಡ್ ಪ್ರೊಟೆಕ್ಷನ್, ಇದ್ರ ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ, 2 ಮಾರ್ಕ್ಸಿಂದ ಒಂದು ಕ್ವಶನ್ ಬರುತ್ತಪ್ಪ, 2 ಮಾರ್ಕ್ಸಿಂದ ಒಂದು ಕ್ವಶನ್ ಬರುತ್ತೆ. ಇದು ಕಂಪ್ಲೀಟಾಗಿ ನಾನು ಸೋಷಲ್ ಹೇಳಿದ್ದೀನಿ ನಿಮಗೆ, ಯಾವ ಚಾಪ್ಟ್ರಿಂದ ಎಷ್ಟೆಷ್ಟು ಮಾರ್ಕ್ಸು ಪ್ರೊವೈಡ್ ಮಾಡ್ತಾರೆ ನಿಮಗೆ. ಇದೇ ರೀತಿಯಲ್ಲಿ ಓದಿದ್ರೆ ಮಾತ್ರ ನೀವು 80 ಸ್ಕೋರ್ ಮಾಡೋಕ್ಕಾಗೋದು. ಸೋಷಲ್ಲು ಹಿಂಗೆ ಓದಬೇಕು, ಪ್ರತಿ ಸಬ್ಜೆಕ್ಟಲ್ಲೂ ಬ್ಲೂ ಪ್ರಿಂಟ್ ಕೊಡ್ತಾರೆ. ಸದ್ಯಕ್ಕೆ ನಾವು ಇವಾಗ ಡಿಸ್ಕಸ್ ಮಾಡ್ತಾರೆ ಸೋಷಲ್. ಸರ್ ಮ್ಯಾಥ್ಸ್ ಸರ್ ಬಂದಾಗ ಮ್ಯಾಥ್ಸ್ನ ನಾನು ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿಸ್ತೀನಿ, ಓಕೆನಾ. ಇವಾಗ FA1ಗೆ ಪ್ರತಿಯೊಬ್ಬರಿಗೂ ಯೂಸ್ ಆಗಬೇಕು, ಆ ಥರ ನಾನು ಕ್ಲಾಸಸ್ನ ಮಾಡ್ತಾಯಿದ್ದೀನಿ. ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಹೇಳಿದ್ದೀನಿ, ಹೈ ಹೀಲ್ಡಿಂಗ್ ಟಾಪಿಕ್ಸ್ ಅಂತ ಕ್ಲಾಸ್ ಮಾಡ್ತೀನಿ. ಯಾರು ಭಯ ಪಡ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಹಳ್ಳಿ ಮಕ್ಳಿಗೂ ವಿಡಿಯೋ ಶೇರ್ ಆಗಬೇಕು. ಅವರು ಪ್ರತಿಯೊಂದು ಹಳ್ಳಿ ಮಗುನೂ ಒಳ್ಳೆ ಪರ್ಸೆಂಟೇಜ್ ತೆಗಿಬೇಕು. ಈ ಸಲ HYD ಟಾಪಿಕ್ ಮಾಡಿರೋದೇ ನಿಮಗೋಸ್ಕರ. ಹೈ ಹೀಲ್ಡಿಂಗ್ ಟಾಪಿಕ್ ಯಾವ ಕ್ವಶನ್ಸು ಎಕ್ಸಾಮ್ಸ್ಗೆ ಬರಬಹುದು, ಇದನ್ನು ನೀವು ಫಸ್ಟ್ ಪ್ರಾಮುಖ್ಯತೆ ಕೊಟ್ಟು ಓದಿ, ಆಯಿತಾ. ಆ ಕ್ವಶನ್ಸ್ ಬಂದೇ ಬರ್ತವೆ, ಅರ್ಥ ಆಗ್ತಿದೆಯಾ. ಯಾರು ಮಕ್ಕಳು ಫೇಲ್ ಆಗಲಿ ಅಂತ ಪೇಪರ್ ಪ್ರಿಪೇರ್ ಮಾಡಲ್ಲ, ಎಲ್ಲ ಒಳ್ಳೆ ಪರ್ಸೆಂಟೇಜ್ ತೆಗಿಲಿ ಅಂತಲೇ ಪೇಪರ್ ಪ್ರಿಪೇರ್ ಮಾಡ್ತಾರೆ. ಬಟ್ ನೀವು ಅದನ್ನು ಓದಿರಲ್ಲ, ಕಷ್ಟ ಮಾಡ್ಕೋತೀರ ಅಷ್ಟೇ. ನಾವು ಇನ್ನೂ ಸುಲಭ ಮಾಡ್ಕೊಡ್ತಾ ಇದ್ದೀವಿ ನಾವು ನಿಮಗೆ. HYT ಹೈ ಹೀಲ್ಡಿಂಗ್ ಟಾಪಿಕ್ಸ್, ಓಕೆನಾ. ಈ ಹೈ ಹೀಲ್ಡಿಂಗ್ ಟಾಪಿಕ್ಸ್ನ ನಾವು ಪ್ರತಿಯೊಂದೂ ಕರೆಕ್ಟಾಗಿ ಕುತ್ಕೊಂಡು ಏನೇನು ನಾನು ಕ್ವಶನ್ಸ್ ಕೊಡ್ತೀನೋ ಆ ಕ್ವಶನ್ಸ್ನ ನೀವು ಪ್ರಾಕ್ಟೀಸ್ ಮಾಡಿರಿ. 100% ಸೋಷಲಲ್ಲಿ 80 ತೆಗಿತೀರಾ, ಅರ್ಥ ಆಗ್ತಿದ್ಯಾ. ಇವತ್ತು ನಾನು ದ ಅಡ್ವೆಂಟ್ ಆಫ್ ಯುರೋಪ್ಸ್ ಟು ಇಂಡಿಯಾ, ಭಾರತಕ್ಕೆ ಯುರೋಪಿಯನ್ನರ ಆಗಮನ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ಕೊಡ್ತೀನಿ. ಅದೇ ಹೈ ಹೀಲ್ಡಿಂಗ್ ಟಾಪಿಕ್ಸ್. ಎಕ್ಸಾಮ್ಸ್ಗೆ ರಿಪೀಟ್ ಆಗಿರೋ ಕ್ವಶನ್ಸ್ನ ನಾನು ಕೊಡ್ತೀನಿ. ಆ ಕ್ವಶನ್ಸ್ನ ಮಾತ್ರ ನೀವು ಬಿಡಕ್ಕೆ ಹೋಗಬೇಡಿ. ನೀವು ಆ ಕ್ವಶನ್ಸ್ ಕವರ್ ಮಾಡಿದ್ದೀರಾ, ನಿಮಗೆ ದ ಅಡ್ವೆಂಟ್ ಆಫ್ ಯುರೋಪ್ಸ್ ಟು ಇಂಡಿಯಾದಲ್ಲಿ ಒಂದು ಕ್ವಶನ್ 3 ಮಾರ್ಕ್ಸಿಗೆ ಬಂತು. 3 ಅಂಕಿಗೆ ನೀವು ಓದ್ಬಿಟ್ಟಿದ್ದೀರಾ ಆಲ್ರೆಡಿ. ಸಿಂಪಲ್ ಯಾವ ಕ್ವಶನ್ಸ್ ಬರುತ್ತೆ ಅಂತ ಹೇಳ್ತೀನಿ. ಒಂದು 5 ಕ್ವಶನ್ ಐತೆ, 5 ಕ್ವಶನಲ್ಲೇ ಬರುತ್ತೆ ಬೋರ್ಡ್ ಎಕ್ಸಾಮ್ಗೂ. ಅರ್ಥ ಆಗ್ತಿದೆಯಾ. ಓಕೆ ಡನ್. ತಗೊಳ್ಳಿ ಕ್ವಶನ್ಸ್ ತಗೊಳ್ಳಿ. ಇವಾಗ ನೋಡಿ, ಈಗ ನಾವು ಸೋಷಲ್ ಯಾವ್ಯಾವ ಚಾಪ್ಟರಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅಂತ ನಾವು ಕಂಪ್ಲೀಟಾಗಿ ಸ್ಟಡಿ ಮಾಡಿದ್ವಿ. ಇವಾಗ ಫಾರ್ ಎಕ್ಸಾಂಪಲ್ ಅಡ್ವೆಂಟ್ ಆಫ್ ಯುರೋಪ್ 3 ಮಾರ್ಕ್ಸಿಗೆ ಬರುತ್ತೆ. ಆ ಥರ ನಾವು ಪ್ರತಿಯೊಂದು ಟಾಪಿಕ್ಸ್ನು ನಾವು ನೋಡಿದ್ವಿ. ಈಗ ನಾವು ದ ಅಡ್ವೆಂಟ್ ಆಫ್ ಯುರೋಪ್ಸ್ ಟು ಇಂಡಿಯಾ ಈ ಚಾಪ್ಟರ್ನ ಕಂಪ್ಲೀಟಾಗಿ ಮುಗಿಸ್ಕೊಟ್ಟಿದ್ದೀನಿ. ಈ ಚಾಪ್ಟ್ರಿಂದ ಬೋರ್ಡ್ ಎಕ್ಸಾಮ್ಗೆ ಯಾವೆಲ್ಲ ಕ್ವಶನ್ಸ್ ಬರ್ಬೋದು ಅಂತ ಪ್ರಿಡಿಕ್ಟ್ ಮಾಡಿ ನಾನು ಕೊಡ್ತೀನಿ. ಆ ಕ್ವಶನ್ಸ್ನ ಫಸ್ಟ್ ಓದಿ, ಅದಾದಮೇಲೆ ಕ್ಲಾಸ್ ವರ್ಕ್ನ ಓದಿ, ಅದಾದಮೇಲೆ ಟೆಕ್ಸ್ಟ್ ಬುಕ್ಸ್ನ ಓದಿ. ಇವಾಗ ನಾನು HYT ಅಂತ ಕ್ಲಾಸಸ್ನ ಮಾಡ್ತೀನಿ. 10th HYT ಪ್ರತಿ ಸಬ್ಜೆಕ್ಟ್ಗೂ ಏನು HYT ಅಂತ ಹೇಳಿದ್ರೆ ಹೈ ಹೀಲ್ಡಿಂಗ್ ಟಾಪಿಕ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸು. ಹೈ ಹೀಲ್ಡಿಂಗ್ ಟಾಪಿಕ್ಸ್ ಕರ್ನಾಟಕದಲ್ಲೇ ಫಸ್ಟ್ ಟೈಮು ನಾನು ಇದನ್ನು ಮಾಡ್ತಾ ಇದ್ದೀನಿ. ಹೈ ಹೀಲ್ಡಿಂಗ್ ಟಾಪಿಕ್ಸ್. ಏನು ಹೈ ಹೀಲ್ಡಿಂಗ್ ಟಾಪಿಕ್ಸು? ಯಾವುದೆಲ್ಲ ಬೋರ್ಡ್ ಎಕ್ಸಾಮ್ಗೆ ಕ್ವಶನ್ಸ್ ಬರುತ್ತೋ ಅದೇ ಹೈ ಹೀಲ್ಡಿಂಗ್ ಟಾಪಿಕ್ಸ್, ಓಕೆನಾ. ಈ ಚಾಪ್ಟ್ರಿಂದ 3 ಮಾರ್ಕ್ಸಿಗೆ ಒಂದು ಕ್ವಶನ್ ಬರುತ್ತೆ ನೋಡಿ. 3 ಮಾರ್ಕ್ಸಿಗೆ ಒಂದು ಪ್ರಶ್ನೆ ಬರುತ್ತೆ, ಅರ್ಥ ಆಗ್ತಿದ್ಯಾ. ಅದು ಯಾವ ಪ್ರಶ್ನೆ ಬರುತ್ತೆ ಪ್ರಿಡಿಕ್ಟ್ ಮಾಡಿ ಹೇಳ್ತೀನಿ, ಓಕೆನಾ. ಚೇನ್ ಇಲ್ಲ. ಈ ಚಾಪ್ಟ್ರಿಂದ ಯಾವ್ಯಾವ ಕ್ವಶನ್ಸ್ ಇಂಪಾರ್ಟೆಂಟ್? ಬ್ಯಾಟಲ್ ಆಫ್ ಪ್ಲಾಸಿ, ಬ್ಯಾಟಲ್ ಆಫ್ ಬಕ್ಸರ್, ಕಾರ್ನಾಟಿಕ್ 1, ಕಾರ್ನಾಟಿಕ್ 2, ಕಾರ್ನಾಟಿಕ್ 3, ನೆಕ್ಸ್ಟ್ ಮಾರ್ತಾಂಡ ವರ್ಮ ಮೇಲೆ. ಇದ್ರ ಮೇಲೆ ಅವ್ರು ಕ್ವಶನ್ಸ್ ಕೊಡಬೇಕು. ಇದೇ ಥರ ನಾವು ಓದಿದ್ದೆ ಆಯಿತು ಅಂತ ಹೇಳಿದ್ರೆ ನಾವು ಅಷ್ಟೇ ಸೋಷಲಲ್ಲಿ 80 ತೆಗಿತೀವಿ, ಅರ್ಥ ಆಗ್ತಿದೆಯಾ. ಓಕೆ, ಅವರು ಅಷ್ಟೇ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ತಿರೋರು ಕಷ್ಟ ಮಾಡಲ್ಲ ಮಕ್ಕಳಿಗೆ. ಈಸಿ, ನಾರ್ಮಲ್, ಲಾಸ್ಟ್ ಟೈಮ್ ಸ್ವಲ್ಪ ಡಿಫಿಕಲ್ಟ್ ಇರ್ತಾರೆ. ಇದನ್ನು ನೀವು ಈಸಿ ನಾರ್ಮಲೇ ಓದಿನ ಡಿಫಿಕಲ್ಟ್ ಹೆಂಗೆ ಓದ್ತೀರಾ? ಅದಕ್ಕಾಗೇ ನೀವು ನಾನೇನು HYT ಕ್ವಶನ್ಸ್ ಅಂತ ಕೊಡ್ತೀನಲ್ಲ ಅದನ್ನು ಪರ್ಫೆಕ್ಟಾಗಿ ಓದಿ ಫಸ್ಟ್. ಅದಾದಮೇಲೆ ನೋಟ್ಸ್ ಓದಿ, ಅದಾದಮೇಲೆ ಟೆಕ್ಸ್ಟ್ ಬುಕ್ಸ್ ಓದಿ. ನೀವು ಕೂಡ ಸೋಷಲಲ್ಲಿ 80 ತೆಗಿತೀರಾ, ಅರ್ಥ ಆಗ್ತಿದೆಯಾ. ಬನ್ನಿ ಇವಾಗ ಯಾವೆಲ್ಲ ಕ್ವಶನ್ಸು ಕೊಡಬಹುದು ಬೋರ್ಡ್ ಎಕ್ಸಾಮ್ಗೆ ಈ ಚಾಪ್ಟ್ರಿಂದ ಅಂತ ನಾವು ನೋಡೋದಾದರೆ, ಫಸ್ಟ್ ಇನ್ನೊಂದು 3 ಮಾರ್ಕ್ಸ್. 3 ಮಾರ್ಕ್ಸಿಗೆ ಎಷ್ಟು ಪಾಯಿಂಟ್ಸ್ ಬರೀಬೇಕು ನಾನು ಹೇಳ್ತೀನಿ. ಸೋಷಲ್ನ ನೀವು ಪಾಯಿಂಟ್ಸ್ ವೈಸಲ್ಲೇ ಬರೀರಿ, ಥಿಯರಿ ಥರ ಬರೀಬೇಡಿ. ಸೋಷಲ್ ನೀವು 3 ಮಾರ್ಕ್ಸಿಗೆ 3 ಮಾರ್ಕ್ಸ್ ಆಗಿರ್ಬೋದು, 4 ಮಾರ್ಕ್ಸ್ ಆಗಿರ್ಬೋದು, 5 ಮಾರ್ಕ್ಸ್ ಆಗಿರ್ಬೋದು, ನೀವೇನು ಮಾಡ್ತೀರಾ ಪಾಯಿಂಟ್ಸ್ ವೈಸಲ್ಲೇ ಬರೀಬೇಕು ಸೋಷಲ್ನ, ಅರ್ಥ ಆಗ್ತಿದ್ಯಾ. ಯಾವುದೇ ಕಾರಣಕ್ಕೂ ಕರೆಕ್ಷನ್ ಮಾಡೋರಿಗೆ ಕಷ್ಟ ಮಾಡಬೇಡ್ದು ನೀವು, ಅರ್ಥ ಆಗ್ತಿದ್ಯಾ. ಪಾಯಿಂಟ್ ವೈಸಲ್ಲಿ ಬರೀರಿ. 3 ಮಾರ್ಕ್ಸ್ಗೆ 8 ಪಾಯಿಂಟ್ಸ್ ಹಾಕ್ರಿ ನೀವು. 3 ಮಾರ್ಕ್ಸಿಗೆ 8 ಪಾಯಿಂಟ್ಸ್ ಹಾಕ್ಬೇಕು ನೀವು. ಎಲ್ಲ ಓದಿರೋದೇನೆ
ಅರ್ಥ ಆಗ್ತಿದ್ಯಾ? ಫಸ್ಟ್ ಕ್ವಶನ್ ಬರ್ಕೋಬೇಕು, ನಾನು ಶಾರ್ಟಾಗಿ ಬರೀತೀನಿ. ಫಸ್ಟ್ ಕ್ವಶನು ಬ್ಯಾಟಲ್ ಆಫ್ ಬಕ್ಸರ್, ಕನ್ನಡ ಮೀಡಿಯಮ್ ಅವ್ರಿಗೂ ಅರ್ಥ ಆಗಬೇಕು. ಬಕ್ಸರ್ ಕದನ, ಓಕೆನಾ? ನೆಕ್ಸ್ಟು ಬ್ಯಾಟಲ್ ಆಫ್ ಪ್ಲಾಸಿ, ಕಂಪ್ಲೀಟಾಗಿ ಓದಬೇಕು ಇದ್ರ ಮೇಲೆ ನೀವು. ರೀಸನ್ಸು ಕಾಸಸ್ಸು, ಅರ್ಥ ಆಗ್ತಿದ್ಯಾ? ಹೇಗೆ ಫೇಲ್ಯೂರ್ ಆಯಿದ್ರು, ಹೇಗೆ ಯುದ್ಧ ಸ್ಟಾರ್ಟ್ ಆಯಿತು, ಕೊನೆಗೆ ಯಾರು ಗೆದ್ರು ಅಂತ ಪ್ರತಿಯೊಂದನ್ನು ನಾನೇನು ಸ್ಟೋರಿ ಹೇಳಿರ್ತೀನೋ ಅದನ್ನು ನೀವು ನೀಟಾಗಿ ನೋಡಿಕೊಂಡು ಟೆಕ್ಸ್ಟ್ ಬುಕ್ ಒಂದ್ಸಲಿ ಓದಿ ಸಾಕು. ಅಕಸ್ಮಾತ್ ನಿಮಗೆ ಇದು ಗೊತ್ತಿಲ್ಲ ಅಂತ ಹೇಳಿದ್ರು ನೋಟ್ಸ್ ಕೊಡಿ ಅಂತ ಕಮೆಂಟಲ್ಲಿ ಹಾಕಿದ್ರು ನಾನು ಇದ್ರ ಮೇಲೇ ಈ ಕ್ವಶನ್ಸ್ ಮೇಲೇ ನೋಟ್ಸ್ ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ನಾವು ವಾಟ್ಸಪ್ ಗ್ರೂಪ್ ಸಹ ಮಾಡಿದ್ದೀವಿ, ಪ್ರತಿಯೊಂದು ಹಳ್ಳಿ ಮಕ್ಕಳಿಗೂ ಯೂಸ್ ಆಗಬೇಕು ಅಂತ ವಾಟ್ಸಪ್ ಗ್ರೂಪು ಸಹ ಮಾಡಿದ್ದೀನಿ. ಅದರಲ್ಲಿ ಏನೇ ಒಂದು PDF ಆಗಿರ್ಬೋದು 10th ಸಂಬಂಧಪಟ್ಟಿರಂಗೆ ನಾನು ಅದರಲ್ಲೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫ್ರೀಯಾಗಿ ಜಾಯ್ನ್ ಆಗ್ಬೋದು ಎಲ್ಲರೂ ಹಳ್ಳಿ ಮಕ್ಕಳು. ಪ್ರತಿಯೊಬ್ಬರು ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಯಾರ್ಯಾರು 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೋ ಅವ್ರಿಗೆಲ್ಲ ಶೇರ್ ಮಾಡಲಿ, ಪ್ರತಿಯೊಬ್ಬರಿಗೂ ಯೂಸ್ ಆಗಬೇಕು, ಆಯಿತಾ? ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಥರ್ಡ್ ಕ್ವಶನು ಮಾರ್ತಾಂಡ ವರ್ಮ. ಥರ್ಡ್ ಕ್ವಶನು ಮಾರ್ತಾಂಡ ವರ್ಮ, ಓಕೆನಾ? ಮಾರ್ತಾಂಡ ವರ್ಮ ಹೇಗೆ ಡಚ್ನ ಕಂಟ್ರೋಲ್ ಮಾಡ್ದ ಅಂತ ಕ್ವಶನ್ ಕೇಳ್ಬೋದು, ಅರ್ಥ ಆಗ್ತಿದ್ಯಾ? ನೆಕ್ಸ್ಟು ಇಂಪಾರ್ಟೆಂಟ್ ನೋಡ್ರಿ, ಇಲ್ಲಿ ಕಾರ್ನಾಟಿಕ್ ಅಂತ ಹಾಕಿರ್ತೀನಿ ನಾನು, ಬಟ್ ನೀವೇನು ಮಾಡಬೇಕು, ಫಸ್ಟು ಸೆಕೆಂಡು ಥರ್ಡ್ ಎಲ್ಲ ಓದಬೇಕು. ಫಸ್ಟು ಸೆಕೆಂಡು ಥರ್ಡ್ ಯಾವ ಟ್ರೀಟಿ ಮುಖಾಂತರ ಕರ್ನಾಟಿಕ್ ವಾರ್ ಎಂಡ್ ಆಯಿತು, ಯಾವಾಗ ಸ್ಟಾರ್ಟ್ ಆಯಿತು, ಅರ್ಥ ಆಗ್ತಿದ್ಯಾ? ಕಾಸಸ್ ಕೇಳ್ಬೋದು ಅವರು, ಅರ್ಥ ಆಗ್ತಿದ್ಯಾ? 1, 2, 3 ಕರ್ನಾಟಿಕ್ ವಾರ್ಸ್ ಕಂಪ್ಲೀಟಾಗಿ ಓದಬೇಕು ನೀವು. ಅದ್ರ ಜೊತೆಗೆ ಸಮ್ ಕ್ವಶನ್ಸ್ನ ಡಿಕ್ಟೇಟ್ ಮಾಡ್ತೀನಿ, ಬರ್ಕೊಳ್ಳಿ ನೀವು. ದಿವಾನಿ ರೇಟ್ಸ್ ಅಂದರೆ ಏನು, ಡ್ಯೂಲ್ ಗವರ್ನಮೆಂಟ್ ಅಂದರೆ ಏನು, ಫಸ್ಟು ಸಿ ರೂಟ್, ಫಸ್ಟು ಜಲಮಾರ್ಗನ ಯಾರು ಕಂಡುಹಿಡ್ದಿದ್ದು, ಅದು ಯಾವ ವರ್ಷದಲ್ಲಿ ಕಂಡುಹಿಡ್ದಿದ್ದು, ಇದನ್ನ ಏನು MCQಸಲ್ಲಿ ಕೊಡ್ಬೋದು ಅವ್ರು 1 ಮಾರ್ಕ್ಸ್ಗೆ, ಅರ್ಥ ಆಗ್ತಿದೆಯಾ? ಓಕೆ. ನೆಕ್ಸ್ಟು ಬ್ಲೂ ವಾಟರ್ ಪಾಲಿಸಿ ಅಂದರೆ ಏನು, ವಾಟ್ ಈಸ್ ಮೀನ್ ಬೈ ಬ್ಲೂ ವಾಟರ್ ಪಾಲಿಸಿ, ಯಾವ ವೈಸ್ರಾಯಿ ಬ್ಲೂ ವಾಟರ್ ಪಾಲಿಸಿನ ತಂದ ಅಂತಲೂ ಕೇಳ್ಬೋದು ಅವರು, ಅರ್ಥ ಆಯ್ತಾ? ಮತ್ತು ಇನ್ನೊಂದು ಇಂಪಾರ್ಟೆಂಟು, ಯಾವ ಮೊಘಲ್ ರಾಜ, ಯಾವ ಮೊಘಲ್ ದೊರೆ, ಯಾವ ಮೊಘಲ್ ಕಿಂಗ್ ಬ್ರಿಟಿಷ್ ಅವ್ರಿಗೆ ನೀವು ಫ್ರೀ ಟ್ರೇಡ್ ಮಾಡಿರಿ ಅಂತ ಪರ್ಮಿಷನ್ ಕೊಟ್ಟ. ಇಂಪಾರ್ಟೆಂಟ್ ಇದು ನೋಡಿ, ಈ ಚಾಪ್ಟ್ರಲ್ಲಿ ಇಷ್ಟೆಲ್ಲ ಇಂಪಾರ್ಟೆಂಟ್ ಇದೆ. ನೀವು ಇದನ್ನು ಕರೆಕ್ಟಾಗಿ ಓದಿದ್ದೆ ಆಯಿತು ಅಂದರೆ ಬೋರ್ಡ್ ಎಕ್ಸಾಮಲ್ಲಿ ಇವೇ ಬರ್ತವೆ ಕ್ವಶನ್ಸ್, ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿದೆಯಾ ಇಲ್ವಾ? ಓಕೆನಾ? ಪ್ರತಿಯೊಬ್ಬರೂ ಈ ಚಾಪ್ಟ್ರಿಂದ ಫಸ್ಟು ಇದನ್ನು ಕವರ್ ಮಾಡಿ, ನೆಕ್ಸ್ಟು ಯಾವ್ದ್ಯಾವ್ದೆಲ್ಲ ಪೆಂಡಿಂಗ್ ಇಟ್ಕೊಂಡಿದ್ದೀರೋ ನಾನು ಹೇಳಿರೋ ಕ್ವಶನ್ ಅಲ್ಲದೆ ಇನ್ನೂ ಯಾವ್ಯಾವ ಕ್ವಶನ್ಸು ಟೆಕ್ಸ್ಟ್ ಬುಕ್ಕಲ್ಲಿ ಪೆಂಡಿಂಗ್ ಇದೆ ಅವನ್ನ ಓದಿ ಇವಾಗ, ಅರ್ಥ ಆಗ್ತಿದೆಯಾ? ಈ ಥರ ಓದಿದ್ರೆ ಮಾತ್ರ ಸೋಷಲಲ್ಲಿ ನಿಮಗೆ 80 ಔಟ್ ಆಫ್ 80 ಸ್ಕೋರ್ ಮಾಡೋಕ್ಕಾಗೋದು, 80 ಔಟ್ ಆಫ್ 80 ಸ್ಕೋರ್ ಮಾಡೋಕ್ಕಾಗೋದು. ಸೋಷಲ್ ನೀವು 80 ಔಟ್ ಆಫ್ 80 ಸ್ಕೋರ್ ಮಾಡಿದ್ದೆ ಆಯಿತು ಅಂತ ಹೇಳಿದ್ರೆ ಪರ್ಸೆಂಟೇಜ್ ಕೂಡ ನಿಮಗೆ ಜಾಸ್ತಿ ಬರುತ್ತೆ, ಆಯಿತಾ? ಸೋಷಲ್ ಏನು ಕಷ್ಟ ಅಲ್ಲ, ಸ್ಕೋರಿಂಗ್ ಸಬ್ಜೆಕ್ಟ್ ಅದು. ಏನೇ ಒಂದು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಹಾಗೆಯೇ ವಾಟ್ಸಪ್ ಗ್ರೂಪ್ ಕೂಡ ನಾವು ಕ್ರಿಯೇಟ್ ಮಾಡಿದ್ದೀನಿ, ಪ್ರತಿಯೊಬ್ಬರೂ ಜಾಯ್ನ್ ಆಗ್ರಿ. ಅದನ್ನು ಯಾರ್ಯಾರು 10th ಎಕ್ಸಾಮ್ ಬರೀತಾ ಇದ್ದಾರೋ 2027ಕ್ಕೆ ಪ್ರತಿಯೊಬ್ಬರೂ ಜಾಯ್ನ್ ಆಗ್ರಿ. ಪ್ರತಿಯೊಂದು PDF ಹಾಕ್ತೀನಿ ನಾನು, ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಅರ್ಥ ಆಗ್ತಿದೆಯಾ? ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು, ನಾನು ಅಪ್ಲೋಡ್ ಮಾಡ್ತೀನಿ. ಪ್ರತಿಯೊಬ್ಬರಿಗೂ ಯೂಸ್ ಆಗಬೇಕಷ್ಟೇ. ಈ ಸಲ ನಮಗೆ ಹಳ್ಳಿ ಮಕ್ಕಳು ಫಸ್ಟ್ ರ್ಯಾಂಕ್ ತೆಗಿಬೇಕು, ನಮ್ಮ ರಾಜ್ಯಕ್ಕೆ ಹಳ್ಳಿ ಮಕ್ಕಳು ಫಸ್ಟ್ ರ್ಯಾಂಕ್ ತೆಗಿಬೇಕು. ಅದಕ್ಕೆ ನಾನು HYT 10th HYT ಅಂತ ಮಾಡಿದ್ದೀನಿ, ಹೈ ಹಿಲ್ಡಿಂಗ್ ಟಾಪಿಕ್ಸ್. ಇದು ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನೇ ಒಂದು ಡೌಟ್ ಇತ್ತು ಅಂದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ. ಓಕೆ, ಧನ್ಯವಾದಗಳು.